ಓಡ್ತಾ ಓಡ್ತಾ ದಣಿವು ಆಗಬಹುದು, ಅಳ್ತಾ ಅಳ್ತಾ ಕಣ್ಣೀರು ಬರಬಹುದು. ಆದರೆ ನಗ್ತಾ ನಗ್ತಾ ಇದ್ರೆ 4 ದಿನ ಜಾಸ್ತಿ ಬದುಕಬಹುದು. ಪ್ರತಿಯೊಂದರ ಬೆಲೆ ತಿಳಿಯುವುದು 2 ಬಾರಿ ಮಾತ್ರ. ಒಮ್ಮೆ ಪಡೆಯುವ ಮೊದಲು, ಇನ್ನೊಮ್ಮೆ ಕಳೆದುಕೊಂಡಾಗ. ನಮ್ಮನ್ನು ಖುಷಿಯ ಇಡುವ ದಾರಿಯನ್ನು ನಾವೇ ಕಂಡುಕೊಳ್ಳಬೇಕು. ಆ ದಾರಿ ಸರಿಯಾಗಿರಬೇಕು. ಮಂದಹಾಸಕ್ಕಿಂತ ಅದ್ಭುತ ಆಭರಣ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮುಖದ ಮೇಲಿನ ತಿಳಿ ನಗುವಿದ್ದರೆ ಜಗತ್ತೇ ನಿಮ್ಮನ್ನು ಪ್ರೀತಿಸುತ್ತದೆ. ನಿಮಗೆ ನಿಜವಾಗಿ ನಗಲು ಸಾಧ್ಯವಾಗಬೇಕಾದರೆ ನಿಮ್ಮ ನೋವನ್ನು ಸಹಿಸಿಕೊಳ್ಳುವುದು ಮತ್ತು ಅದರೊಂದಿಗೆ ಆಟವಾಡುವುದು ನಿಮಗೆ ಗೊತ್ತಿರಬೇಕು. ಜೀವನದಲ್ಲಿ ನಿಮಗೆ ದೊರಕಿದ್ದನ್ನು ಅನುಭವಿಸಿ ಸುಮ್ಮನಾಗಬೇಡಿ. ಜೀವನವನ್ನು ಉತ್ತಮಗೊಳಿಸಿ ಮತ್ತು ಏನನ್ನಾದರೂ ನಿರ್ಮಿಸಿ. ಪದೇ ಪದೇ ಮುಟ್ಟುತ್ತಿದ್ದರೆ ಮನಸ್ಸಿನ ಮೇಲಿನ ಗಾಯವಾಗಲಿ ಮತ್ತು ದೇಹದ ಮೇಲಿನ ಗಾಯವಾಗಲಿ ಎಂದಿಗೂ ವಾಸಿ ಆಗುವುದಿಲ್ಲ. ಬುದ್ಧಿವಂತಿಕೆ ತಪ್ಪು ಮಾಡದಿರುವುದಲ್ಲ, ಮಾಡಿದ ತಪ್ಪನ್ನು ಆದಷ್ಟು ಬೇಗ ತಿದ್ದಿಕೊಳ್ಳುವುದು ಬುದ್ಧಿವಂತಿಕೆ. ಜೀವನದಲ್ಲಿ ಎಂಥದ್ದೇ ಕಠಿಣ ಸಂದರ್ಭದಲ್ಲೂ ಈ 3ನ ತ್ಯಾಗ ಮಾಡಬೇಡಿ. ನಿಮ್ಮ ಕುಟುಂಬ, ನಿಮ್ಮ ಹೃದಯ, ನಿಮ್ಮ ಘನತೆ. ಸಂಬಂಧಗಳು ತಾನಾಗಿ ದೂರವಾಗುವುದಿಲ್ಲ. ಸಂಬಂಧಿಸಿದವರ ವರ್ತನೆ, ಅಹಂಕಾರ, ನಿರ್ಲಕ್ಷ್ಯದಿಂದ ದೂರವಾಗುತ್ತದೆ. ಖುಷಿಯ ಸಂದರ್ಭದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ. ಕಷ್ಟದ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಕಾಗುತ್ತದೆ. ಕೆಲವು ಜನರು ನಿಮ್ಮ ಜೀವನದಿಂದ ಬಿಟ್ಟು ಹೋಗಿದ್ದಾರೆ ಅಂದರೆ ಅದು ನಿಮ್ಮ ಕಥೆಯ ಅಂತ್ಯವಲ್ಲ, ಅದು ನಿಮ್ಮ ಕಥೆಯಲ್ಲಿ ಅವರ ಭಾಗದ ಅಂತ್ಯವಾಗಿದೆ ಎಂದರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಜೈ ಹಿಂದ್.